ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪತ್ತಿದೆ, ಇಲ್ಲಿ ವಜ್ರ ವೈಡೂರ್ಯಗಳು ಇದ್ದಾವೆ. ಇಂಥ ಸಾಕಷ್ಟು ನಂಬಿಕೆಗಳು ಕೂಡ ಇಲ್ಲಿ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಇದು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕರು, ಬಾದಾಮಿ ಚಾಲುಕರು, ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ಅನೇಕ ಅರಸರು ಆಳಿದಂತಹ ಒಂದು ನಾಡಿದು. ಹೀಗಾಗಿ ಇಲ್ಲಿ 101 ದೇವಸ್ಥಾನ, 101 ಬಾವಿಗಳು ಕೂಡ ಇಲ್ಲಿ ಇದ್ದಾವೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇಲ್ಲಿ ಇದೆ ಅನ್ನುವಂಥದ್ದು. ಯಾಕಂದರೆ ಇದು ಲಕ್ಷ್ಮಿಯ ನಾಡು, ಲಕ್ಷ್ಮಿ ಸಹ ಇಲ್ಲಿ ಇರೋದರಿಂದಾಗಿ ಇಲ್ಲಿ ಲಕ್ಷ್ಮಿಯಷ್ಟೇ ಸಂಪತ್ತು ಇಲ್ಲಿದೆ ಅನ್ನುವಂಥದ್ದು ವಾಡಿಕೆ ಸಹ ಇದೆ. ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಹಿಂದಿನ ಕಾಲದಲ್ಲಿಯೂ ಕೂಡ ಟಂಕಸಾಲೆ ಇತ್ತು, ಇಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡಲಾಗ್ತಿತ್ತು. ಇಲ್ಲಿ ಅಚ್ಚಪ್ಪನ ಬಯಲು ಅಂತೇಳಿ ತುಂಬಾ ಫೇಮಸ್ ಇರ್ತಕ್ಕಂಥ, ಅಲ್ಲಿಯೂ ಸಹ ಸಾಕಷ್ಟು ಸಿರಿ ಸಂಪತ್ತಿದೆ. ಇಲ್ಲಿ ನಾಣ್ಯಗಳನ್ನು ಅಚ್ಚು ಹಾಕಲಾಗ್ತಾ ಇತ್ತು ಅಂತ ಸಾಕಷ್ಟು ಇಲ್ಲಿ ವಾಡಿಕೆಗಳಿದ್ದಾವೆ, ಮಾತುಗಳಿದ್ದಾವೆ ಮತ್ತು ಅದರ ಶಿಲಾಶಾಸನಗಳಲ್ಲೂ ಕೂಡ ಕೆತ್ತನೆ ಮಾಡಲಾಗಿದೆ. ಹೀಗಾಗಿ ಇವೆಲ್ಲ ನಿದರ್ಶನಗಳನ್ನಿಟ್ಟುಕೊಂಡು ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10 ಮೀಟರ್ ಉದ್ದ 10 ಮೀಟರ್ ಅಗಲದ ಅಳತೆಯಲ್ಲಿ ಈಗ ಉತ್ಖನನ ಕಾರ್ಯ ಈಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅದರಲ್ಲೂ ಕೂಡ 35 ಸಿಬ್ಬಂದಿಗಳಿಂದ ಈಗ ಉತ್ಖನನ ಕಾರ್ಯ ಕೂಡ ಆರಂಭವಾಗಿದೆ. ನಿನ್ನೆ ಒಂದು ಶಿವಲಿಂಗದ ಒಂದು ಪಾಣಿ ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆ ಕೂಡ ಆಗಿದ್ವು. ಆದರೆ ಇವತ್ತು ಮತ್ತೆ ಒಂದು ಚಿಕ್ಕ ಒಂದು ಶಿವಲಿಂಗ ಕೂಡ ಇವತ್ತು ಪತ್ತೆ ಆಗಿರೋದ್ರಿಂದ ಸಾಕಷ್ಟು ಕುತೂಹಲಕಾರಿ ಈಗ ಲಕ್ಕುಂಡಿ ಆಗಿರುವಂಥ ಏನು ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥ ಕೋಟೆಯ ಒಂದು ಗೋಡೆ ಏನಿದೆ, ಆ ಗೋಡೆಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಶಿವಲಿಂಗ ಪ್ರಾಚೀನ ಕಾಲದ್ದು ಈಗ ಸಿಕ್ಕಿರೋದ್ರಿಂದ ಸಾಕಷ್ಟು ಅಚ್ಚರಿಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಹೀಗಾಗಿ ಗ್ರಾಮಸ್ಥರು ಕೂಡ ಅಚ್ಚರಿಯಿಂದ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಏನೆಲ್ಲ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಹೀಗಾಗಿ ಇದೊಂದು ನಿದರ್ಶನ ಕೂಡ ಆಗಿರುವಂಥದ್ದು. ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಆ ಒಂದು ಸಿಕ್ಕಂತಹ ಏನು ಶಿವಲಿಂಗ ಏನಿದೆ, ಆ ಶಿವಲಿಂಗವನ್ನು ತೆಗೆದುಕೊಂಡು ಅದು ಯಾವ ಕಾಲದ್ದು, ಹೇಗೆ ಇದನ್ನ ಯಾವ ರೀತಿ ಸಂಶೋಧನೆ ಮಾಡಬೇಕು, ಇದು ಚಿನ್ನದ, ಬೆಳ್ಳಿದ ಅಥವಾ ತಾಮ್ರದ, ಹೀಗೆ ಹಲವಾರು ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಮಾಡಲು ಕೂಡ ಈಗ ತೆಗೆದುಕೊಂಡು ಹೋಗಿದ್ದಾರೆ. ಇದೊಂದು ವಿಚಾರ ಸಂಬಂಧಪಟ್ಟಂಗೆ ಆ ಒಂದು ಶಿವಲಿಂಗ ಸಿಕ್ಕಂಥ ಸ್ಥಳದಲ್ಲಿ ಅದನ್ನು ಕಂಡಂಥ ಪ್ರತ್ಯಕ್ಷದರ್ಶಿಗಳು ಕೂಡ ನ್ಯೂಸ್18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರು, ಇದು ಶಾಲೆ ಅಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು. ನಾ ಆ ಕಡೆಗಿಂದ ಬಂದಿ ಸರ್, ಬಂದು ನೋಡ್ತಾ ಇದ್ವಿ ಸರ್. ಕ್ವಾಟಿಗೋಡಿ ಎಲ್ಲ ನಮ್ಮದು, ಇದು ಹಳೆ ಕ್ವಾಟಿಗೋಡಿ. ಈ ಕ್ವಾಟಿಗೋಡಿ ನೋಡ್ತಾ ಇದ್ವಿ, ಅದು ಅಲ್ಲಿ ಕಾಣ್ತು ಸರ್. ಕಂಡಿದ್ಕೆ ಮತ್ತು ನಾವು ಇಲ್ಲಿ ಶಿವಲಿಂಗ ಇದೆ ಅಂತ ಅವ್ರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ರು ಸರ್. ಅವರು ನೋಡಿಬಿಟ್ಟು ನಾವು ಕೈಯಲ್ಲಿ ತೊಗೊಂಡಿದ್ದು ಸರ್, ಅದು ತೊಗೊಂಡು ಮತ್ತೆ ರಿಟರ್ನ್ ಅಲ್ಲೇ ಇಟ್ವಿ. ಇಲ್ಲ ಮುಟ್ಟಬೇಡ್ರಿ ಅಂತ ಹೇಳಿದ್ರು, ಅಲ್ಲೇ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಹಾಂ ಸರ್, ಏನು ಅನಿಸ್ತದೆ ಸರ್ ಅಂದ್ರೆ ಮತ್ತು ಅದು ಕ್ವಾಟಿಗೋಡಿಯಲ್ಲಿ ಇತ್ತು ಸರ್. ಅದನ್ನು ಚೆಕ್ ಮಾಡಿ ನೋಡ್ಬೇಕು ಸರ್. ಅದು ಯಾವ ಕಾಲದ್ದು ಏನೋ ನಮಗೂ ಗೊತ್ತಾಗಂಗಿಲ್ಲ ಸರ್. ಅದು ನಮ್ಮ ಕಣ್ಣಿಗೆ ಕಂಡಿದ್ದು ಅಷ್ಟೇ ಸರ್, ನಾವು ಹೇಳ್ಬೋದು. ಏನಿಲ್ಲ ಸರ್, ಅದು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡ್ಬೇಕು ಸರ್, ಅಷ್ಟೇ ಸರ್. ಅದು ಎಸ್ ವೀಕ್ಷಕರು ಕೇಳಿದ್ರಲ್ಲ, ಅದು ಪ್ರತ್ಯಕ್ಷದರ್ಶಿಗಳನ್ನು ಮಾತನ್ನ. ಯಾಕಂದ್ರೆ ಇಲ್ಲಿ ಪುರಾತನ ಕಾಲದ ವಜ್ರ ವೈಡೂರ್ಯಗಳು ಸಿಗ್ತಾ ಇದ್ದಾವೆ, ಆಭರಣಗಳು ಸಿಗ್ತಾ ಇದ್ದಾವೆ, ಜೊತೆಗೆ ಇಲ್ಲಿ ಸಾಕಷ್ಟು ದೇವರ ಮೂರ್ತಿಗಳು ಕೂಡ ಸಿಗ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆ ಕೂಡ ಈಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಕೂಡ ಈಗ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಇಲ್ಲಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಮುಂಜಾನೆ ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಇಲ್ಲೊಂದು ಘಟಸರ್ಪ ಕೂಡ ಬಂದು ಹೋಗಿದೆ. ಅದರಲ್ಲಿ ಕೂಡ ಮೈತುಂಬ ಅದ್ರ ಜೊತೆಗೆ ಕೂದಲಿದ್ದುವಂತೆ. ಉದ್ದಾದ ಒಂದು ಹಾವನ್ನು ನೋಡಿ ಗ್ರಾಮಸ್ಥರು ಆಗಿರ್ಬೋದು ಮತ್ತು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಚ್ಚರಿಯನ್ನು ಪಟ್ಟಿದ್ರು. JCB ಮೂಲಕ ಅಲ್ಲೇ ಒಂದು ಈಗಾಗಲೇ ಏನು ಉತ್ಖನನ ಮಾಡ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ವಿದ್ಯಾವರ್ಧಕ ಶಾಲೆಯನ್ನು ಸರ್ಕಾರ ಏನು ತೆಗೆದುಕೊಂಡಿತ್ತು, ಭೂ ಸ್ವಾಧೀನ ಮಾಡಿಕೊಂಡಿತ್ತು. ಆ ಸ್ಥಳದಲ್ಲಿ ಇರ್ತಕ್ಕಂಥ ಗೋಡೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಒಂದು ಗೋಡೆಯನ್ನು ತೆಗೆದು ಅದನ್ನು ಎಲ್ಲ ಅಗಿಯುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಒಂದು ಹಾವನ್ನು ನೋಡಿ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದರು. ಇವತ್ತು ಅಮಾವಾಸ್ಯೆ ಇದೆ, ಹೀಗಾಗಿ ಇಲ್ಲಿ ಇವತ್ತು ನಾಗರಹಾವು ಕೂಡ ಪ್ರತ್ಯಕ್ಷ ಆಗಿದೆ. ಮುಂದೆಲ್ಲ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇಲ್ಲಿ, ಯಾಕಂದರೆ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸುತ್ತಮುತ್ತಲೂ ಕೂಡ ಸಾಕಷ್ಟು ನಿಧಿ ಇದೆ, ಅದಕ್ಕೆ ಸರ್ಪ ಕೂಡ ಸಾಕಷ್ಟು ಕಾವಲವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು. ಇನ್ನು ಕೋಟೆ ವೀರಭದ್ರೇಶ್ವರ ದೇವರಿಗೆ ಅದು ಒಂದು ಲಿಂಗು ಇದೆ, ಆ ಲಿಂಗಕ್ಕೂ ಕೂಡ ಅದು ಸುಳ್ಳಿ ಸುತ್ತಕೊಂಡು ಇರುತ್ತೆ ಅನ್ನುವಂಥ ಮಾತನ್ನು ಕೂಡ, ಅಚ್ಚರಿಯ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಲಕ್ಕುಂಡಿಯಲ್ಲಿ ನಡೀತಕ್ಕಂಥ ಅಚ್ಚರಿಯ ಬೆಳವಣಿಗೆಗಳು ಕೂಡ ದಿನನಿತ್ಯ ನಡೀತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದೇ ವಿಚಾರ ಸಂಬಂಧಪಟ್ಟಂಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಹಾವನ್ನು ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ನ್ಯೂಸ್18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇದು ಮೊದಲಲ್ಲಿದ್ದನ್ನು ಸಿಗ್ತಾನೆ ಇದಾವೆ ಸರ್. ಈಗ ಅಂತಲ್ಲ, ಮಳೆ ಬಂದಾಗೆಲ್ಲ ನಾಣ್ಯ ಅವೆಲ್ಲ ಸಿಗೋದು ಕಾಮನ್ನು. ಇವೆ ತಾಮ್ರದ್ದಾಗಲಿ, ಬಂಗಾರದ್ದಾಗಲಿ, ಕಲ್ಲಿನೂ ಆಗಲಿ ಅವೆಲ್ಲ ಸಿಗೋ ಕಾಮನ್ ಸರ್ ಲಕ್ಕುಂಡಿ. ಯಾಕಂದ್ರೆ ಐತಿಹಾಸಿಕ ಊರಲ್ಲ, 101 ಗುಡಿ, 101 ಬಾವಿ ಇರುವಂಥವು, 101 ನಿಂಗು ಅಂತಿರೋವು ಇವೆಲ್ಲ ಸಿಕ್ಕವು ಸರ್. ಹಳೆವೆಲ್ಲ ಬಾವಿ ಅವೆಲ್ಲ ಸಿಕ್ಕಿದ್ವು. ಮಣ್ಣು ಆಗಿ ಹೊತ್ನಾಗ, ಮಳೆ ಬರೋ ಹೊತ್ನಾಗ ನಮಗೂ ಸಿಕ್ಕಿದ್ವಲ್ಲ. ಎಲ್ಲಿದ್ದು ಅಲ್ಲೇ ಬಿಟ್ಬಿಟ್ಟಿವಿ ನಾವು. ನಮ್ಗೆ ಅದು ಎದಕ್ಕೆ ಬೇಕು ಅನ್ನೋದಕ್ಕೆ ಕೈ ಬಿಟ್ವಿ. ಈಗ ಬರೋ ಹೊತ್ನಾಗ ಹಾಲಾಗಿ ಬರಾಕತ್ತಿದ್ವಿ, ಸಾಲಿತ್ತಲ್ಲ ನೋಡಕ್ಕಂತಂದೇಳಿ ನಾವು ಇಬ್ಬರು ಕೂಡಿ ಬಂದ್ವಿ. ಬಂದ ತಕ್ಷಣ ಹಾಲಾಗಿ ಬಂದ್ವಿ.
ಇವರೆಲ್ಲ ಇಲ್ಲಿ ಮಂದಿ ಕುಡಿತಲ್ಲ ನೋಡಿದ್ವಿ. ನೋಡಿದ್ಬಿಟ್ಲೆ ನಾವು ಕಣ್ಣು ಕಾಣ್ಬಿಟ್ಲೆ ಹೆಂಗೆ ಮನುಷ್ಯ ಹಿಂಗೆ ಇದೈತೆ ನಿಂಗೂ ಐತೆ ನೋಡಲ್ಲ ಅಂದರೆ ಎಲ್ಲಿ ಐತೆ ಅಂದ್ಬಿಟ್ಲೆ ಇಲ್ಲಿ ತೋರಿಸಿದ್ವಿ. ಮತ್ತು ಅಧಿಕಾರಿಗಳಿದ್ದ ಅವ್ರ ಅಧಿಕಾರಿಗಳಿಗೆ ಹೇಳಿದ್ವಿ ಹಿಂಗೈತೆ ನೋಡ್ರಿ ನಿಂಗೂ ಐತೆ ಅಂತ ಅಂದ್ಬಿಟ್ಲೆ ಅವ್ರಿಗೆ ತೋರಿಸಿದ ಮೇಲೆ ಅವ್ರು ಪ್ರಾಚೀನ ವಸ್ತು ಸಂಗ್ರಹದಲ್ಲಿ ಇದು ಮಾಡೋರು ಇದ್ರಲ್ಲ ಅವ್ರಿಗೆಲ್ಲ ತೋರಿಸ್ಕೊಂಡೇ ಹೋಗಿದ್ವಿ ನಾವು. ತೊಗೊಂಡ್ವಿ ನೋಡಿದ್ವಿ ಇಲ್ಲೇ ಇತ್ತು ಅನ್ನೋದಕ್ಕೆ. ಇವೆಲ್ಲ ಕಾಮನ್ ರೀ, ಸಿಗೋವಲ್ಲ ಕಾಮನ್ ರೀ, ಇಲ್ಲೇ ಭಾಳ ಅದಾವು. ವೀಕ್ಷಕರು ಹೇಳೋದಲ್ಲ, ಯಾಕಂದರೆ ಲಕ್ಕುಂಡಿಯಲ್ಲಿ ನಿಧಿಯ ರಹಸ್ಯ ಬಗದಷ್ಟು ಬಯಲಾಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಈಗ ಹಾವನ್ನು ಕಂಡಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಒಂದು ಕಡೆ ನೋಡ್ತಾ ಇದ್ದರೆ, ಇನ್ನೊಂದು ಕಡೆ ಶಿವಲಿಂಗ ಕೂಡ, ಈಗ ಚಿಕ್ಕ ಶಿವಲಿಂಗ ಕೂಡ ಪ್ರತ್ಯಕ್ಷವಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಸಂಪತ್ತು ಸಿರಿ ಸಂಪತ್ತುಗಳು ಕೂಡ ಇಲ್ಲಿ ಇರುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯ ಈಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಉತ್ಖನನ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಗ್ಬೋದು ಅನ್ನೋದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.